ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಬೇಸಿಗೆಯ ಸುಡುವ ಮಧ್ಯಾಹ್ನವಾಗಿದ್ದು ಸೂರ್ಯನ ಕಿರಣಗಳು ರಾಜ್ಪುರದ ನ್ಯಾಯಾಲಯದ ಕಟ್ಟಡದ ಮೇಲೆ ಬೀಳುತ್ತಿದ್ದವು. ಆಕಾಶದಿಂದ ಬೆಂಕಿಯೇ ಸುರಿಯುತ್ತಿರುವಂತೆ ಭಾಸವಾಗುತ್ತಿತ್ತು. ಆ ಕೋರ್ಟ್ನ ದೊಡ್ಡ ಸಭಾಂಗಣವು ವಕೀಲರು, ಗುಮಾಸ್ತರು, ಅರ್ಜಿದಾರರು ಮತ್ತು ಸಾಕ್ಷಿಗಳಿಂದ ಕಿಕ್ಕಿರಿದು ತುಂಬಿತ್ತು. ಕಾಗದ ಪತ್ರಗಳ ಸರಸರ ಶಬ್ದ, ಫೈಲುಗಳ ಸದ್ ಮತ್ತು ವಕೀಲರ ವಾದ ವಿವಾದಗಳ ಪ್ರತಿಧ್ವನಿಗಳು ಸೇರಿ ಒಂದು ವಿಚಿತ್ರವಾದ ಗದ್ದಲವನ್ನು ಸೃಷ್ಟಿಸಿದ್ದವು. ಪ್ರತಿಯೊಬ್ಬರು ತಮ್ಮ ತಮ್ಮ ಪ್ರಕರಣದ ತಯಾರಿಯಲ್ಲಿ ಮಗ್ನರಾಗಿದ್ದರು. ಕೆಲವರು ತಮ್ಮ ಫೈಲುಗಳನ್ನ ತಿರುವಿ ಹಾಕುತ್ತಿದ್ದಾರೆ, ಇನ್ನು ಕೆಲವರು ತಮ್ಮ ಕಕ್ಷಿದಾರನೊಂದಿಗೆ ಪಿಸು ಮಾತಿನಲ್ಲಿ ಮಾತನಾಡುತ್ತಿದ್ದರು. ಮತ್ತೆ ಕೆಲವರು ನ್ಯಾಯಾಧೀಶರ ಆಗಮನಕ್ಕಾಗಿ ಕಾಯುತ್ತಾ ಗಡಿಯಾರ ನೋಡುತ್ತಿದ್ದರು. ಆದರೆ ಆ ಗುಂಪಿನಲ್ಲಿ ಒಬ್ಬ ಮಹಿಳೆ ಇದ್ದಳು. ಆಕೆ ತನ್ನ ಇರುವಿಕೆಯಿಂದಲೇ ಎಲ್ಲರ ಗಮನವನ್ನು ಸೆಳೆಯುತ್ತಿದ್ದಳು. ಅವಳ ಹೆಸರು ಪ್ರತೀಕ್ಷಾ ಶರ್ಮಾ. ವಯಸ್ಸು ಕೇವಲ 27 ವರ್ಷ. ಆದರೆ ಅವಳ ಕಣ್ಣುಗಳಲ್ಲಿ ಒಂದು ಹೊಳಪು, ಮುಖದಲ್ಲಿ ಆತ್ಮವಿಶ್ವಾಸ ಮತ್ತು ನಡಿಗೆಯಲ್ಲಿ ಒಂದು ರೀತಿಯ ಪ್ರೌಢಿಮೆ ಇತ್ತು. ಅದನ್ನು ಕಂಡವರು ಆಶ್ಚರ್ಯಚಕಿತರಾಗಿದ್ದರು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಆಕೆ ವಕೀಲ ವೃತ್ತಿಯಲ್ಲಿ ಇಷ್ಟು ದೊಡ್ಡ ಸ್ಥಾನವನ್ನು ಗಳಿಸಿದ್ದಾಳೆಂದು ಯಾರು ಊಹಿಸಲು ಸಾಧ್ಯವಿರಲಿಲ್ಲ. ರಾಜ್ಪುರದ ಜನರು ಆಕೆಯನ್ನು ನ್ಯಾಯ ದೇವತೆ ಎಂದು ಕರೆಯುತ್ತಿದ್ದರು, ಏಕೆಂದರೆ ಆಕೆ ಪ್ರಕರಣಗಳನ್ನು ಗೆಲ್ಲಲಿಕ್ಕಾಗಿ ಹೋರಾಡುತ್ತಿರಲಿಲ್ಲ, ಬದಲಾಗಿ ಸತ್ಯ ಮತ್ತು ನ್ಯಾಯಕ್ಕಾಗಿ ಹೋರಾಡುತ್ತಿದ್ದಳು. ಪ್ರತೀಕ್ಷಾ ಯಾವುದೇ ಹಂತಕ್ಕೂ ಹೋಗಬಲ್ಲಳು ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದರು. ಆದರೆ ಸತ್ಯವೇನೆಂದರೆ ಆಕೆ ಕೇವಲ ಅನ್ಯಾಯದ ವಿರುದ್ಧ ಮಾತ್ರ ನಿಲ್ಲುತ್ತಿದ್ದಳು. ಆಕೆಯ ಜೀವನದ ಪಯಣ ಸುಲಭವಾಗಿರಲಿಲ್ಲ. ಕೇವಲ 10 ವರ್ಷದವಳಿದ್ದಾಗ ಬಾಲ್ಯದಲ್ಲಿ ಒಂದು ಕಾರು ಅಪಘಾತದಲ್ಲಿ ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡಿದ್ದಳು. ಸಂಬಂಧಿಕರ ಮನೆಗಳಲ್ಲಿ ಬೆಳೆಯುತ್ತಾ ಸಮಾಜವು ಅನಾಥ ಮಕ್ಕಳನ್ನು ಎಷ್ಟು ತಿರಸ್ಕಾರದಿಂದ ನೋಡುತ್ತದೆ, ಅವರನ್ನು ಹೇಗೆ ಹೊರೆ ಎಂದು ಪರಿಗಣಿಸುತ್ತದೆ ಮತ್ತು ಅವರ ಧ್ವನಿಯನ್ನು ಹೇಗೆ ಹತ್ತಿಕ್ಕಲಾಗುತ್ತದೆ ಎಂಬುದನ್ನು ಆಕೆ ಕಂಡಿದ್ದಳು. ಇದೇ ಅನುಭವಗಳು ಆಕೆಯನ್ನು ಕಾನೂನು ಶಿಕ್ಷಣ ಪಡೆಯುವತ್ತ ತಳ್ಳಿದ್ದವು. ಕಾಲೇಜು ದಿನಗಳಲ್ಲಿ ಆಕೆ ರಾತ್ರಿ ಇಡೀ ಎಚ್ಚರವಿದ್ದು ಪುಸ್ತಕಗಳನ್ನು ಓದುತ್ತಿದ್ದಳು. ತರಗತಿಗಳಲ್ಲಿ ಯಾವಾಗಲೂ ಮುಂದೆ ಕುಳಿತುಕೊಳ್ಳುತ್ತಿದ್ದಳು ಮತ್ತು ಚರ್ಚೆಗಳಲ್ಲಿ ಎಲ್ಲರನ್ನು ಹಿಮ್ಮೆಟ್ಟಿಸುತ್ತಿದ್ದಳು. ಪದವಿ ಪಡೆದ ನಂತರ ಆಕೆ ರಾಜ್ಪುರದ ಕೋರ್ಟ್ ನಲ್ಲಿ ಪ್ರಾಕ್ಟೀಸ್ ಮಾಡಲು ಪ್ರಾರಂಭಿಸಿದಳು ಮತ್ತು ಶೀಘ್ರದಲ್ಲಿಯೇ ಅವಳ ಹೆಸರು ಪ್ರಸಿದ್ಧಿಯ ಉತ್ತುಂಗವನ್ನು ತಲುಪಿತು. ಇತರ ವಕೀಲರು ಕೈಬಿಟ್ಟ ಪ್ರಕರಣಗಳನ್ನು, ವಿಶೇಷವಾಗಿ ಬಡವರು ಮತ್ತು ದೀನ ದಲಿತರ ಪ್ರಕರಣಗಳನ್ನು ಆಕೆ ತೆಗೆದುಕೊಳ್ಳುತ್ತಿದ್ದಳು. ಆ ದಿನ ರಾಜ್ಪುರದ ಕೋರ್ಟ್ ನಲ್ಲಿ ಒಂದು ಸಾಮಾನ್ಯ ಪ್ರಕರಣ ವಿಚಾರಣೆಗೆ ಬಂದಿತ್ತು, ಆದರೆ ಅದು ಪ್ರತೀಕ್ಷಳ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸಿತು. 14 ವರ್ಷದ ಹುಡುಗನೊಬ್ಬನ ಮೇಲೆ ಪಕ್ಕದ ಅಂಗಡಿಯಿಂದ ಕಳ್ಳತನ ಮಾಡಿದ್ದ ಆರೋಪವಿತ್ತು. ಹುಡುಗನ ಹೆಸರು ವಿವೇಕ್. ಅವನ ಮುಖ ಕೃಶವಾಗಿತ್ತು, ದೇಹ ದುರ್ಬಲವಾಗಿತ್ತು ಮತ್ತು ಕಣ್ಣುಗಳಲ್ಲಿ ಭಯ ಮತ್ತು ಮುಗ್ಧತೆಯ ಒಂದು ವಿಚಿತ್ರ ಮಿಶ್ರಣವಿತ್ತು. ಅವನ ದೊಡ್ಡ ದೊಡ್ಡ ಕಣ್ಣುಗಳು ನನ್ನ ತಪ್ಪೇನು ಎಂದು ಜಗತ್ತಿನ ಕ್ರೌರ್ಯವನ್ನ ಪ್ರಶ್ನೆ ಮಾಡುವಂತಿದ್ದವು. ಪೊಲೀಸರು ಅವನಿಗೆ ಕೈಕೋಳ ತೊಡಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದರು. ಕೋರ್ಟ್ ನಲ್ಲಿ ಆ ಹುಡುಗ ನಡುಗುತ್ತಾ ನಿಂತುಕೊಂಡಿದ್ದನು. ಸಭಾಂಗಣದಲ್ಲಿದ್ದ ಜನರು ಈ ಹುಡುಗ ಹುಟ್ಟು ಕಳ್ಳ, ಅವನ ಕುಟುಂಬವು ಕಳ್ಳರದ್ದೇ, ಅವನಿಗೆ ಯಾವುದೇ ಸಂಸ್ಕಾರ ಇಲ್ಲ ಎಂದು ಪಿಸುಗುಟ್ಟುತ್ತಿದ್ದರು. ಇಂತಹ ಮಕ್ಕಳಿಗೆ ಆರಂಭದಲ್ಲಿಯೇ ಶಿಕ್ಷೆ ನೀಡಬೇಕು, ಆಗ ಅವರು ಬೆಳೆದ ನಂತರ ದೊಡ್ಡ ಅಪರಾಧಿಗಳಾಗುವುದಿಲ್ಲ ಎಂದು ಕೆಲವರು ಹೇಳುತ್ತಿದ್ದರು. ಆದರೆ ಪ್ರತೀಕ್ಷಳ ದೃಷ್ಟಿ ವಿವೇಕ್ ಮೇಲೆ ಬಿದ್ದಾಗ ಇಷ್ಟು ದುರ್ಬಲ, ಮುಗ್ಧ ಮತ್ತು ಎದರಿದ ಹುಡುಗ ಯಾವುದೇ ಅಪರಾಧ ಮಾಡಿರಲು ಸಾಧ್ಯವಿಲ್ಲ ಎಂದು ಅವಳಿಗೆ ಅನಿಸಿತು. ಅವನ ಕಣ್ಣುಗಳಲ್ಲಿ ಪ್ರತೀಕ್ಷಾ ತನ್ನ ಬಾಲ್ಯದಲ್ಲಿ ಅನುಭವಿಸಿದ್ದ ಅದೇ ನೋವಿತ್ತು. ತಕ್ಷಣವೇ ಎಷ್ಟೇ ಕಷ್ಟಗಳು ಬಂದರೂ ವಿವೇಕ್ನ ಪ್ರಕರಣವನ್ನು ತಾನೇ ವಾದಿಸಲು ಆಕೆ ನಿರ್ಧರಿಸಿದಳು. ಆಕೆ ಅವನ ಪರ ವಕೀಲರೊಂದಿಗೆ ಮಾತನಾಡಿದಳು, ಫೈಲನ್ನು ಅಧ್ಯಯನ ಮಾಡಿದಳು ಮತ್ತು ವಿವೇಕ್ನೊಂದಿಗೆ ಏಕಾಂತದಲ್ಲಿ ಮಾತನಾಡಿದಳು. ಮನೆಯಲ್ಲಿ ತಿನ್ನಲು ಏನು ಇಲ್ಲದ ಕಾರಣ ಹಸಿವಿನಿಂದ ಅಂಗಡಿಯಿಂದ ರೊಟ್ಟಿ ಎತ್ತಿಕೊಂಡು ಬಂದಿದ್ದಾಗಿ ವಿವೇಕ್ ಅಳುತ್ತಾ ಹೇಳಿದನು. ಕೋರ್ಟ್ ನಲ್ಲಿ ವಿಚಾರಣೆ ಪ್ರಾರಂಭವಾಯಿತು. ನ್ಯಾಯಾಧೀಶರು ಪ್ರಕರಣವನ್ನು ಘೋಷಿಸಿದರು ಮತ್ತು ಆಪೋಸಿಟ್ ವಕೀಲರು ತಮ್ಮ ವಾದವನ್ನು ಮಂಡಿಸಿದರು. ವಿವೇಕ್ ಈ ಹಿಂದೆಯೂ ಚಿಕ್ಕ ಪುಟ್ಟ ಕಳ್ಳತನಗಳಲ್ಲಿ ಭಾಗಿಯಾಗಿದ್ದ ಎಂದು ಅವರು ಸುದೀರ್ಘವಾಗಿ ಮಾತನಾಡಿದರು. ಸಾಕ್ಷಿಗಳ ಹೇಳಿಕೆಗಳನ್ನು ಮಂಡಿಸಿ ಈಗಲೇ ಇವನಿಗೆ ಶಿಕ್ಷೆ ನೀಡದಿದ್ದರೆ ಈ ಹುಡುಗ ಮುಂದೆ ದೊಡ್ಡ ಅಪರಾಧಿಯಾಗುತ್ತಾನೆ ಎಂದು ಆ ವಕೀಲರು ವಾದಿಸಿದರು. ಆ ವಕೀಲರ ಧ್ವನಿಯಲ್ಲಿ ಒಂದು ರೀತಿಯ ಕಠೋರತೆ ಇತ್ತು. ಅವರು ವಿವೇಕ್ಗೆ ಮಾತ್ರವಲ್ಲ, ಇಡೀ ಸಮಾಜಕ್ಕೆ ಪಾಠ ಕಲಿಸುತ್ತಿರುವಂತೆ ತೋರುತ್ತಿತ್ತು. ಆದರೆ ಪ್ರತೀಕ್ಷೆ ಎದ್ದು ನಿಂತಾಗ ಇಡೀ ಸಭಾಂಗಣ ಸ್ತಬ್ಧವಾಯಿತು. ಅವಳ ಧ್ವನಿಯಲ್ಲಿ ಒಂದು ವಿಚಿತ್ರವಾದ ಶಕ್ತಿ ಇತ್ತು. ಅದು ಜನರನ್ನು ತನ್ನ ಮಾತನ್ನು ಕೇಳುವಂತೆ ಮಾಡಿತು. ಆಕೆ ಹೇಳಿದಳು, ಗೌರವಾನ್ವಿತ ನ್ಯಾಯಾಧೀಶರೇ, ಕೇವಲ ವದಂತಿಗಳು ಮತ್ತು ಮೇಲ್ನೋಟದ ಸಾಕ್ಷಿಗಳ ಆಧಾರದ ಮೇಲೆ ಒಬ್ಬ ಮಗುವನ್ನು ಅಪರಾಧಿ ಎಂದು ನಿರ್ಧರಿಸಲಾಗುವುದಿಲ್ಲ. ವಿವೇಕ್ನ ಪರಿಸ್ಥಿತಿಯನ್ನು ಗಮನಿಸಿ, ಅವನ ತಾಯಿ ಹಲವು ವರ್ಷಗಳ ಹಿಂದೆಯೇ ತೀರಿಕೊಂಡಿದ್ದಾಳೆ. ತಂದೆ ಕುಡಿತದ ಚಟದಲ್ಲಿ ಮುಳುಗಿದ್ದಾನೆ. ಅವನು ದಿನವಿಡೀ ಕೆಲಸ ಹುಡುಕುತ್ತಾನೆ, ಆದರೆ ಏನು ಸಿಗುವುದಿಲ್ಲ.
ಇರುವುದಿಲ್ಲ. ಈ ಹುಡುಗ ಹಸಿವು ಮತ್ತು ಬಡತನದಿಂದ ಅಸಹಾಯಕನಾಗಿದ್ದಾನೆ. ಶ್ರೀ ಶಕ್ತಿ ಗಣಪತಿ ಭವಿಷ್ಯವಾಣಿ. ಇಷ್ಟಪಟ್ಟವರ ಜೊತೆ ಮದುವೆ, ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ಗಂಡ ಹೆಂಡತಿ ವಿರಸ ಮತ್ತು ಅನೈತಿಕ ಸಮಸ್ಯೆ ಹಾಗೂ ಗುಪ್ತ ಮತ್ತು ಕಠಿಣ ಸಮಸ್ಯೆ ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ ಚಿಂತಿಸಬೇಡಿ ಸ್ನೇಹಿತರೆ. ನಮ್ಮಲ್ಲಿ 100% ಕೇವಲ 2 ದಿನದಲ್ಲಿ ಪರಿಹಾರ ಪಡೆದುಕೊಳ್ಳಿ. ಗುರುಜಿ ಗುರುದತ್ ಭಟ್. ಈಗಲೇ ಕರೆ ಮಾಡಿ 7411185469. ಅವನು ಶಾಲೆಗೆ ಹೋಗುತ್ತಾನೆ, ಆದ್ರೆ ಮನೆಯಲ್ಲಿ ಊಟವಿರುವುದಿಲ್ಲ. ಒಂದು ವೇಳೆ ಅವನು ನಿಜವಾಗಿಯೂ ಒಂದು ತುಂಡು ರೊಟ್ಟಿಯನ್ನು ತೆಗೆದುಕೊಂಡಿದ್ದರೂ ಅದು ಅಪರಾಧವಲ್ಲ, ಬದಲಾಗಿ ಅನಿವಾರ್ಯತೆ. ನಮ್ಮ ಸಮಾಜದಲ್ಲಿ ಮಕ್ಕಳ ರಕ್ಷಣೆಗಾಗಿ ಕಾನೂನುಗಳಿವೆ, ಆದರೆ ನಾವು ಅವರ ಮೂಲಭೂತ ಅಗತ್ಯಗಳನ್ನು ಕಡೆಗಣಿಸಬಹುದೇ? ಪ್ರತೀಕ್ಷಾ ವಿವೇಕ್ನ ಬಾಲ್ಯದ ಕಥೆಯನ್ನು, ಅವನ ಮನೆಯ ಪರಿಸ್ಥಿತಿಯನ್ನು, ಅವನ ಒಂಟಿತನವನ್ನು, ಸಮಾಜದ ಕ್ರೌರ್ಯವನ್ನು ಮತ್ತು ಅವನ ಮಾನಸಿಕ ಸ್ಥಿತಿಯನ್ನು ನ್ಯಾಯಾಧೀಶರ ಮುಂದೆ ವಿವರವಾಗಿ ತೆರೆದಿಟ್ಟಳು. ಆಕೆ ಸಾಕ್ಷಿಗಳನ್ನು ಮರುಪರಿಶೀಲಿಸಿ ಆಪೋಸಿಟ್ ಲಾಯರ್ ವಾದದ ದೌರ್ಬಲ್ಯಗಳನ್ನು ಬಯಲಿಗೆಳೆದಳು. ಕಳ್ಳತನದ ಆರೋಪವು ಕೇವಲ ಒಂದು ತಪ್ಪು ತಿಳುವಳಿಕೆ ಎಂದು ಸಾಬೀತುಪಡಿಸಿದಳು. ಅವಳ ವಾದಗಳು ಕೇವಲ ನ್ಯಾಯಾಧೀಶರನ್ನು ಮಾತ್ರವಲ್ಲ, ಇಡೀ ಸಭಾಂಗಣವನ್ನು ಮೌನವಾಗಿಸಿತು. ಜನರು ಒಬ್ಬರನ್ನೊಬ್ಬರು ನೋಡುತ್ತಿದ್ದರು, ಇನ್ನು ಕೆಲವರು ಪ್ರತೀಕ್ಷೆಗಳನ್ನು ಹೊಗಳಿದರು. ಅಂತಿಮವಾಗಿ ಕೋರ್ಟ್ ವಿವೇಕ್ನನ್ನು ನಿರಪರಾಧಿ ಎಂದು ಘೋಷಿಸಿತು. ಅವನನ್ನು ಜವಾಬ್ದಾರಿಯುತ ಸಂಸ್ಥೆ ಅಥವಾ ವ್ಯಕ್ತಿಯ ಜೊತೆ ಇರಿಸುವಂತೆ ಆದೇಶ ಮಾಡಿತು. ಸಮಾಜವು ಇಂತಹ ಮಕ್ಕಳಿಗೆ ಸಹಾಯ ಮಾಡಬೇಕು, ಅವರನ್ನು ಅಪರಾಧಿಗಳೆಂದು ಬಿಂಬಿಸಬಾರದು ಎಂದು ನ್ಯಾಯಾಧೀಶರು ಹೇಳಿದರು. ಕೋರ್ಟ್ ನಿಂದ ಹೊರಬರುವಾಗ ವಿವೇಕ್ನ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಅವನು ನಡುಗುತ್ತಾ ಪ್ರತೀಕ್ಷಳ ಬಳಿ ಬಂದು, ಮೇಡಮ್, ನೀವಿಲ್ಲದಿದ್ದರೆ ಇಂದು ನಾನು ಜೈಲಿನಲ್ಲಿರುತ್ತಿದ್ದೆ. ನೀವು ನನ್ನ ಜೀವನವನ್ನು ಉಳಿಸಿದ್ದೀರಿ ಎಂದನು. ಪ್ರತೀಕ್ಷಾ ಅವನಿಗೆ ಸಾಂತ್ವನ ಹೇಳಿ, ವಿವೇಕ್, ಇನ್ನು ನಿನಗೆ ಯಾವುದೇ ತೊಂದರೆ ಆಗುವುದಿಲ್ಲ, ನೀನು ಸುರಕ್ಷಿತವಾಗಿರುವೆ ಎಂದಳು. ಮನೆಗೆ ಹೋಗುವ ದಾರಿಯಲ್ಲಿ ಈ ಹುಡುಗನನ್ನು ಈಗ ಎಲ್ಲಿಗೆ ಕಳಿಸುವುದು ಎಂದು ಆಕೆ ಯೋಚಿಸತೊಡಗಿದಳು. ಯಾವುದೇ ಸಂಸ್ಥೆಗೆ ಕಳುಹಿಸಿದರೆ ಅವನು ಮತ್ತೆ ಅಲ್ಲಿ ಒಂಟಿಯಾಗಿ ಅಸಹಾಯಕನಾಗುತ್ತಾನೆ, ಅಲ್ಲಿ ಅವನನ್ನು ನೋಡಿಕೊಳ್ಳುವವರು ಯಾರು ಇರುವುದಿಲ್ಲ ಮತ್ತು ಅವನು ಮತ್ತೆ ಸಮಾಜದ ಕ್ರೌರ್ಯಕ್ಕೆ ಬಲಿಯಾಗಬಹುದು ಎಂದು ಆಕೆ ಆಲೋಚನೆ ಮಾಡೋದಕ್ಕೆ ಶುರು ಮಾಡುತ್ತಾಳೆ. ಪ್ರತೀಕ್ಷಾ ತನ್ನ ಬಾಲ್ಯದಲ್ಲಿ ಅನುಭವಿಸಿದ ಅದೇ ಒಂಟಿತನ ಮತ್ತು ನೋವನ್ನು ನೆನಪಿಸಿಕೊಂಡಳು. ಸಂಬಂಧಿಕರು ತನ್ನನ್ನು ಹೀಗೆ ಹೊರೆಯೆಂದು ಭಾವಿಸುತ್ತಿದ್ದರು. ರಾತ್ರಿಗಳಲ್ಲಿ ತಾನು ಹೇಗೆ ಅಳುತ್ತಿದ್ದೆ ಎಂಬುದು ಅವಳಿಗೆ ನೆನಪಾಯಿತು. ತಾನು ಹೇಗೆ ತನ್ನನ್ನು ತಾನು ನಿಭಾಯಿಸಿಕೊಂಡಿದ್ದಳು ಎಂಬುದು ಅವಳಿಗೆ ನೆನಪಿತ್ತು. ವಿವೇಕ್ ಅದೇ ನೋವನ್ನು ಅನುಭವಿಸುವುದನ್ನು ಅವಳಿಗೆ ನೋಡಲು ಸಾಧ್ಯವಾಗಲಿಲ್ಲ. ಇದ್ದಕ್ಕಿದ್ದಂತೆ ವಿವೇಕ್ನ ಜವಾಬ್ದಾರಿಯನ್ನು ತಾನೇ ಏಕೆ ತೆಗೆದುಕೊಳ್ಳಬಾರದು ಎಂಬ ಆಲೋಚನೆ ಅವಳ ಮನಸ್ಸಿನಲ್ಲಿ ಬಂದಿತು. ಈ ಹೆಜ್ಜೆ ಸುಲಭವಲ್ಲ ಎಂದು ಆಕೆ ಆಲೋಚನೆಯನ್ನು ಸಹ ಮಾಡಿದಳು. ಸಮಾಜ ಏನು ಹೇಳುತ್ತದೆ, ಜನರು ಏನು ಯೋಚಿಸುತ್ತಾರೆ, ಆದರೆ ಇದು ಸರಿ ಎಂದು ಅವಳ ಹೃದಯ ಹೇಳುತ್ತಿತ್ತು. ಮರುದಿನ ಆಕೆ ನ್ಯಾಯಾಲಯದಲ್ಲಿ ವಿವೇಕ್ನನ್ನು ತನ್ನ ಪಾಲನೆಯಲ್ಲಿ ಇರಿಸಿಕೊಳ್ಳಲು ಅರ್ಜಿ ಸಲ್ಲಿಸಿದಳು. ಹಾಗೆ ತನ್ನ ಜವಾಬ್ದಾರಿಯ ಅಫಿಡಾವಿಟ್ ಸಲ್ಲಿಸಿದಳು. ತನ್ನ ಆರ್ಥಿಕ ಸ್ಥಿತಿಯ ವಿವರಗಳನ್ನು ನೀಡಿದಳು ಮತ್ತು ವಿವೇಕ್ನನ್ನು ಚೆನ್ನಾಗಿ ಬೆಳೆಸಬಲ್ಲೆ ಎಂದು ಸಾಬೀತುಪಡಿಸಿದಳು. ನ್ಯಾಯಾಲಯವು ಪರಿಶೀಲಿಸಿ ಅಂತಿಮವಾಗಿ ಅರ್ಜಿಯನ್ನು ಮಂಜೂರು ಮಾಡಿತು. ಪ್ರತೀಕ್ಷರಂತಹ ಜವಾಬ್ದಾರಿಯುತ ಮಹಿಳೆಯ ಪಾಲನೆಯಲ್ಲಿ ವಿವೇಕ್ನ ಜೀವನ ಉತ್ತಮವಾಗಬಹುದು ಎಂದು ನ್ಯಾಯಾಧೀಶರು ಹೇಳಿದರು. ವಿವೇಕ್ ಪ್ರತೀಕ್ಷಾ ಮನೆಗೆ ಬಂದನು. ಅದು ರಾಜ್ಪುರದ ಒಂದು ಜನನಿಬಿಡ ಬೀದಿಯಲ್ಲಿದ್ದ ಒಂದು ಚಿಕ್ಕ ಅಪಾರ್ಟ್ಮೆಂಟ್ ಆಗಿತ್ತು. ಅಲ್ಲಿ ಪ್ರತೀಕ್ಷಾ ಒಬ್ಬಳೆ ವಾಸ ಮಾಡುತ್ತಿದ್ದಳು. ಆರಂಭದಲ್ಲಿ ವಿವೇಕ್ ತುಂಬಾ ಹೆದರಿದ್ದನು. ಬಹುಶಃ ಎಲ್ಲಿಯೂ ತನಗೆ ಬೈಯುತ್ತಾರೆ ಅಥವಾ ಯಾರಾದರೂ ತನ್ನನ್ನು ತಿರಸ್ಕಾರದಿಂದ ನೋಡುತ್ತಾರೆ ಎಂದು ಅವನು ಭಾವಿಸಿದ್ದನು. ಅವನು ಕೋಣೆಯ ಮೂಲೆಯಲ್ಲಿ ಕುಳಿತಿರುತ್ತಿದ್ದ, ಮಾತನಾಡಲು ಹಿಂಜರಿಯುತ್ತಿದ್ದ ಮತ್ತು ಊಟವನ್ನು ಕಡಿಮೆ ಮಾಡುತ್ತಿದ್ದ. ಪ್ರತೀಕ್ಷಾ ಅವನನ್ನು ಪ್ರೀತಿ ಮತ್ತು ಗೌರವದಿಂದ ನೋಡಿಕೊಂಡಳು. ಅವಳು ತಾನೇ ಬಜಾರ್ನಿಂದ ತಂದ ಹೊಸ ಬಟ್ಟೆಗಳನ್ನು ವಿವೇಕ್ಗೆ ಕೊಟ್ಟಳು. ಅವನ ವಿದ್ಯಾಭ್ಯಾಸಕ್ಕಾಗಿ ಹತ್ತಿರದ ಗೋಕರ್ನಾಥ್ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿಸಿದಳು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವನು ಒಂಟಿಯಲ್ಲ ಎಂಬ ಭಾವನೆಯನ್ನು ಮೂಡಿಸಿದಳು. ಪ್ರತೀಕ್ಷಾ ಪ್ರತಿದಿನ ಬೆಳಿಗ್ಗೆ ಏಳುತ್ತಿದ್ದಳು. ವಿವೇಕ್ಗಾಗಿ ಟಿಫನ್ ಸಿದ್ಧಪಡಿಸುತ್ತಿದ್ದಳು. ಬಿಸಿ ಬಿಸಿ ಪರೋಟ, ಚಹಾ ಮತ್ತು ಹಣ್ಣುಗಳು. ನಂತರ ಅವನನ್ನು ಶಾಲೆಗೆ ಕಳುಹಿಸುತ್ತಿದ್ದಳು. ಸಂಜೆ ವಿವೇಕ್ ಮನೆಗೆ ಬಂದಾಗ ಅವನ ಹೋಮ್ ವರ್ಕ್ ಗೆ ಸಹಾಯ ಮಾಡುತ್ತಿದ್ದಳು. ಅವನ ಮಾತುಗಳನ್ನು ಕೇಳುತ್ತಿದ್ದಳು. ಅವನ ಕನಸುಗಳ ಬಗ್ಗೆ ತಿಳಿದುಕೊಳ್ಳುತ್ತಿದ್ದಳು. ಒಂದು ದಿನ ನೀನು ದೊಡ್ಡ ಮನುಷ್ಯನಾಗುತ್ತೀಯ ಎಂದು ಧೈರ್ಯ ತುಂಬುತ್ತಿದ್ದಳು. ರಾತ್ರಿ ವಿವೇಕ್ ಜೊತೆ ಕುಳಿತು ಕಥೆಗಳನ್ನು ಹೇಳುತ್ತಿದ್ದಳು. ಕಾನೂನಿನ ಕುತೂಹಲ
ಕುತೂಹಲಕಾರಿ ವಿಷಯಗಳನ್ನು ಪ್ರಸ್ತಾಪ ಮಾಡುತ್ತಿದ್ದಳು. ಜೀವನದಲ್ಲಿ ನ್ಯಾಯದ ಮೌಲ್ಯ ಎಷ್ಟು ಮುಖ್ಯ ಎಂಬುದನ್ನು ಕಲಿಸುತ್ತಿದ್ದಳು. ವಿವೇಕ್ ನಿಧಾನವಾಗಿ ತೆರೆದುಕೊಳ್ಳಲಾರಂಭಿಸಿದ. ಅವನು ಪ್ರತೀಕ್ಷಳನ್ನು ನೋಡಿ ನಗುತ್ತಿದ್ದ, ಅವಳೊಂದಿಗೆ ಮಾತನಾಡುತ್ತಿದ್ದ, ತನ್ನ ಶಾಲೆಯ ಘಟನೆಗಳನ್ನು ಆಕೆಯ ಬಳಿ ಹಂಚಿಕೊಳ್ಳುತ್ತಿದ್ದನು. ನಿಧಾನವಾಗಿ ವಿವೇಕ್ನ ಜೀವನ ಬದಲಾಗಲಾರಂಭಿಸಿತು. ಅವನ ಮುಖದಲ್ಲಿ ಹಿಂದೆಂದೂ ಕಾಣದ ಹೊಳಪು ಮೂಡಿತು. ಅವನು ಓದಿನಲ್ಲೂ ಉತ್ತಮ ಸಾಧನೆ ಮಾಡಲಾರಂಭಿಸಿದನು. ತರಗತಿಯಲ್ಲಿ ಎಲ್ಲರಿಗಿಂತ ಮುಂದೆ ಕುಳಿತುಕೊಳ್ಳುತ್ತಿದ್ದನು. ಶಿಕ್ಷಕರ ಮೆಚ್ಚುಗೆಯನ್ನು ಗಳಿಸುತ್ತಿದ್ದನು. ವಾದ್ವಾನಿ ಗ್ರಾಮದ ಜನರು ನಿನ್ನೆಯವರೆಗೂ ಕಳ್ಳನೆಂದು ಕರೆಯಲ್ಪಡುತ್ತಿದ್ದ ಹುಡುಗ ಈಗ ಪ್ರತೀಕ್ಷಳ ಮನೆಯಲ್ಲಿದ್ದು ಹೊಸ ಮನುಷ್ಯನಾಗುತ್ತಿರುವುದನ್ನು ಕಂಡು ಆಶ್ಚರ್ಯಚಕಿತರಾಗಿದ್ದರು. ಗ್ರಾಮದ ಜನರು ಚಹಾ ಅಂಗಡಿಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಅವನ ಬದಲಾವಣೆಯ ಬಗ್ಗೆ ಮಾತನಾಡುತ್ತಿದ್ದರು. ಕೆಲವರು ಒಬ್ಬ ಅನಾಥನ ಜೀವನವನ್ನು ಸರಿಪಡಿಸಿದ ಪ್ರತೀಕ್ಷಳನ್ನು ಹೊಗಳುತ್ತಿದ್ದರು. ಆದರೆ ಈ ಬದಲಾವಣೆಯೊಂದಿಗೆ ಸಮಾಜದ ದೃಷ್ಟಿಕೋನವು ಬದಲಾಗಲಾರಂಭಿಸಿತು. ಜನರು ಪಿಸುಗುಟ್ಟಲು ಪ್ರಾರಂಭಿಸಿದರು. ಒಬ್ಬ ಅವಿವಾಹಿತ ಮಹಿಳೆ 14 ವರ್ಷದ ಹುಡುಗನನ್ನು ತನ್ನ ಮನೆಯಲ್ಲಿ ಇಟ್ಟುಕೊಳ್ಳುವುದು ಸರಿಯಲ್ಲ ಎಂದು. ಕೆಲವು ಮಹಿಳೆಯರು ಪ್ರತೀಕ್ಷಳಿಗೆ ನೀನು ಮದುವೆಯಾಕೆ ಆಗುವುದಿಲ್ಲ, ಈ ಹುಡುಗ ನಿನಗೆ ಹೊರೆಯಾಗುತ್ತಾನೆ ಎಂದು ಹೇಳುತ್ತಿದ್ದರು. ಇನ್ನು ಪುರುಷರು ಪ್ರತೀಕ್ಷಾ ತನ್ನ ಒಂಟಿತನವನ್ನು ದೂರ ಮಾಡಿಕೊಳ್ಳಲು ವಿವೇಕ್ನನ್ನು ಬಳಸಿಕೊಳ್ಳುತ್ತಿದ್ದಾಳೆ ಎಂದು ಪಿಸುಗುಟ್ಟುತ್ತಿದ್ದರು. ಪ್ರತೀಕ್ಷಾ ಈ ಮಾತುಗಳನ್ನು ಕಡೆಗಣಿಸುತ್ತಿದ್ದಳು. ಆದರೆ ರಾತ್ರಿಯ ಮೌನದಲ್ಲಿ ತಾನು ನಿಜವಾಗಿಯೂ ಸರಿಯಾಗಿರುವುದನ್ನೇ ಮಾಡುತ್ತಿದ್ದೇನೆಯೇ, ವಿವೇಕ್ನ ಜೀವನವು ಉತ್ತಮಗೊಳ್ಳುತ್ತಿದೆಯೇ ಅಥವಾ ಅವನನ್ನು ಸಮಾಜ ನಿಂದನೆಗೆ ಗುರಿ ಮಾಡುತ್ತಿದ್ದೇನೆಯೇ ಎಂದು ತನ್ನನ್ನು ತಾನು ಪ್ರಶ್ನೆ ಮಾಡಿಕೊಳ್ಳುತ್ತಿದ್ದಳು. ಆದರೆ ಆಕೆ ವಿವೇಕ್ ನೆಮ್ಮದಿಯಿಂದ ಮಲಗಿರುವುದನ್ನು ನೋಡಿದಾಗ, ಅವನ ಮುಗುಳ್ನಗುವನ್ನು ಕಂಡಾಗ ಅವಳ ಎಲ್ಲ ಅನುಮಾನಗಳು ದೂರವಾಗುತ್ತಿದ್ದವು. ಈ ಸಂಬಂಧ ಈಗ ಕೇವಲ ಪಾಲನೆಯದಲ್ಲ, ಬದಲಿಗೆ ಒಂದು ಆಳವಾದ ಭಾವನಾತ್ಮಕ ಬಂಧವಾಗಿದೆ ಎಂದು ಅವಳು ಭಾವಿಸಿದಳು. ಒಂದು ದಿನ ವಾದ್ವಾನಿಯ ಗೋರಖನಾಥ್ ಶಾಲೆಯಲ್ಲಿ ಕೆಲವು ಮಕ್ಕಳು ವಿವೇಕ್ನನ್ನ ಗೇಲಿ ಮಾಡಿದರು. ತರಗತಿಯಲ್ಲಿ ಊಟದ ವಿರಾಮದ ಸಮಯದಲ್ಲಿ ಅವರು, ನೀನು ಒಬ್ಬ ವಕೀಲೆ ಮನೆಯಲ್ಲಿ ಬೆಳೆಯುತ್ತಿದ್ದೀಯಾ, ನಿನಗೆ ತಂದೆ ತಾಯಿ ಇಲ್ಲವೇ ಇಲ್ಲ, ನಿನ್ನನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂದರು. ವಿವೇಕ್ನ ಕಣ್ಣುಗಳಲ್ಲಿ ನೀರು ತುಂಬಿತು. ಅವನು ತರಗತಿಯಿಂದ ಹೊರಗೆ ಓಡಿ ಹೋಗಿ ಅಳುತ್ತಾ ಮನೆಗೆ ಬಂದನು. ಪ್ರತೀಕ್ಷಳನ್ನು ಅಪ್ಪಿಕೊಂಡು, ಮೇಡಮ್, ಈ ಜನರು ನನಗೆ ಏಕೆ ತೊಂದರೆ ಕೊಡುತ್ತಾರೆ, ನಾನು ನಿಜವಾಗಿಯೂ ಒಂಟಿಯೇ ಎಂದು ಕೇಳಿದನು. ಪ್ರತೀಕ್ಷಾ ಅವನ ಕಣ್ಣೀರನ್ನು ಒರೆಸಿದಳು. ಅವನಿಗೆ ನೀರು ಕುಡಿಸಿ ಅವನಿಗೆ ಧೈರ್ಯವನ್ನು ಹೇಳಿದಳು. ವಿವೇಕ್, ಜನರ ಮಾತುಗಳನ್ನು ಕೇಳುವುದು ಬಿಟ್ಟು ಬಿಡು. ನೀನು ಕೇವಲ ನಿನ್ನ ಓದು ಮತ್ತು ಕನಸುಗಳ ಮೇಲೆ ಗಮನ ಹರಿಸು. ನೀನು ಒಂಟಿಯಲ್ಲ, ನಾನು ನಿನ್ನೊಂದಿಗಿದ್ದೇನೆ. ಆ ಕ್ಷಣದಲ್ಲಿ ವಿವೇಕ್ನೊಂದಿಗಿನ ತನ್ನ ಸಂಬಂಧವು ಕೇವಲ ಪಾಲಕಳಾಗಿ ಉಳಿದಿಲ್ಲ ಎಂದು ಪ್ರತೀಕ್ಷಳಿಗೆ ಅನಿಸಿತು. ಅವಳು ಅವನ ಜೀವನದ ಒಂದು ಪ್ರಮುಖ ಭಾಗವಾಗಿದ್ದಳು. ವಿವೇಕ್ ಕೂಡ ಅವಳನ್ನು ತನ್ನ ಜಗತ್ತು ಎಂದು ಭಾವಿಸಲಾರಂಭಿಸಿದ್ದನು. ಅವಳು ವಿವೇಕ್ಗೆ ಸಮಾಧಾನ ಹೇಳಿದಳು. ತನ್ನ ಬಾಲ್ಯದ ಕಥೆಯನ್ನು ಹೇಳಿದಳು. ತಾನು ಹೇಗೆ ಒಂಟಿತನದೊಂದಿಗೆ ಹೋರಾಡಿದೆ ಎಂದು ವಿವರಿಸಿದಳು. ಅದನ್ನು ಕೇಳಿ ವಿವೇಕ್, ಮೇಡಮ್, ನೀವು ತುಂಬಾ ಧೈರ್ಯವಂತೆ, ನಾನು ನಿಮ್ಮಂತೆಯೇ ಆಗಲು ಬಯಸುತ್ತೇನೆ ಎಂದನು. ಸಮಯ ಕಳೆದಂತೆ ಸಮಾಜದ ಒತ್ತಡ ಹೆಚ್ಚಾಯಿತು. ವಾದ್ವಾನಿಯ ಜನರು ಈಗ ಬಹಿರಂಗವಾಗಿ ಟೀಕಿಸಲಾರಂಭಿಸಿದರು. ಪ್ರತೀಕ್ಷಾ ಮಾರುಕಟ್ಟೆಯಲ್ಲಿ ಏನಾದರೂ ಕೊಳ್ಳುವಾಗ ಜನರು ಹಿಂದೆ ಮಾತನಾಡುತ್ತಿದ್ದರು. ಒಂದು ದಿನ ನೆರೆಮನೆಯ ಮಹಿಳೆಯೊಬ್ಬಳು, ಪ್ರತೀಕ್ಷಾ, ನೀನೊಬ್ಬಳು ಒಳ್ಳೆಯ ವಕೀಲೆ, ಆದರೆ ಈ ಹುಡುಗ ನಿನಗೆ ಸರಿ ಹೊಂದುವುದಿಲ್ಲ, ಜನರು ಏನು ಅಂದುಕೊಳ್ಳುತ್ತಾರೆ ಎಂದಳು. ಆಗ ಪ್ರತೀಕ್ಷಾ ನಗುತ್ತಾ ಉತ್ತರಿಸಿದಳು, ಜನರ ಮಾತುಗಳಿಂದ ನನಗೆ ವ್ಯತ್ಯಾಸವಾಗುವುದಿಲ್ಲ, ನನಗೆ ವಿವೇಕ್ನ ಸಂತೋಷ ಮುಖ್ಯ. ಆದರೆ ಒಳಗೊಳಗೆ ಅವಳು ಚಿಂತಿತಳಾಗಿದ್ದಳು. ನ್ಯಾಯಾಲಯದಲ್ಲಿಯೂ ಸಹೋದ್ಯೋಗಿ ವಕೀಲರು ಅವಳನ್ನು ಗೇಲಿ ಮಾಡುತ್ತಿದ್ದರು. ಪ್ರತೀಕ್ಷಾ ತನ್ನ ವೈಯಕ್ತಿಕ ಜೀವನದಲ್ಲಿ ಸಿಲುಕಿಕೊಂಡಿದ್ದಾಳೆ ಎಂದು. ಪ್ರತೀಕ್ಷಾ ಇದೆಲ್ಲದರ ವಿರುದ್ಧ ಹೋರಾಡುವುದಕ್ಕೆ ಶುರು ಮಾಡಿದಳು. ಆದರೆ ಕೆಲವೊಮ್ಮೆ ಅವಳ ಹೃದಯವು ದುರ್ಬಲಗೊಳ್ಳುತ್ತಿತ್ತು. ತಾನು ನಿಜವಾಗಿಯೂ ವಿವೇಕ್ನ ಜೀವನವನ್ನು ಉತ್ತಮಗೊಳಿಸುತ್ತಿದ್ದೇನೆಯೇ ಅಥವಾ ಅವನನ್ನು ಸಮಾಜದ ನಿಂದನೆಗೆ ಒಪ್ಪಿಸುತ್ತಿದ್ದೇನೆ ಎಂದು ರಾತ್ರಿಗಳಲ್ಲಿ ಯೋಚಿಸುತ್ತಿದ್ದಳು. ಆದರೆ ವಿವೇಕ್ನ ಒಂದು ಮುಗುಳ್ನಗು ಅವಳ ಎಲ್ಲ ಭಯಗಳನ್ನು ದೂರ ಮಾಡುತ್ತಿತ್ತು. ವಿವೇಕ್ ಈಗ ಶಾಲೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸುತ್ತಿದ್ದನು. ಕ್ರಿಕೆಟ್ ತಂಡಕ್ಕೆ ಸೇರಿದ್ದ ಮತ್ತು ಸ್ನೇಹಿತರನ್ನು ಮಾಡಿಕೊಳ್ಳಲಾರಂಭಿಸಿದ್ದನು. ಆದರೆ ನಿಂದನೆಗಳು ಇನ್ನು ಮುಂದುವರೆದಿದ್ದವು. ಒಂದು ದಿನ ವಿವೇಕ್ ಶಾಲೆಯಿಂದ ಗಾಯಗೊಂಡ ಸ್ಥಿತಿಯಲ್ಲಿ ಮನೆಗೆ ಬಂದನು. ಅವನ ಮುಖದ ಮೇಲೆ ಗಾಯಗಳಿದ್ದವು, ಕೈಗಳಲ್ಲಿ ಗೀರುಗಳಿದ್ದವು. ಆಟದ ಮೈದಾನದಲ್ಲಿ ಕೆಲವು ಹುಡುಗರು ಅವನಿಗೆ ಹೊಡೆದಿದ್ದರು. ನಿನ್ನನ್ನು ಒಬ್ಬ ವಕೀಲೆ ಸಾಕುತ್ತಿದ್ದಾಳೆ, ನಾಳೆ ಅವಳು ನಿನ್ನನ್ನು ಬೀದಿಗೆ ಎಸೆಯುತ್ತಾಳೆ ಎಂದು ಹೇಳಿದ್ದರು. ವಿವೇಕ್ ಅಳುತ್ತಾ ಪ್ರತೀಕ್ಷಳಿಗೆ ಇದೆಲ್ಲವನ್ನು ಕೂಡ ಹೇಳಿದನು. ಮೇಡಮ್, ನಮ್ಮ ಸಂಬಂಧವು ಜಗತ್ತಿನ ಮುಂದೆ ಸ್ಪಷ್ಟವಾಗದಿದ್ದರೆ ಜನರು ಯಾವಾಗಲೂ ನನಗೆ ತೊಂದರೆ ಕೊಡುತ್ತಲೇ ಇರುತ್ತಾರೆ. ನಾನು ದಣಿದಿದ್ದೇನೆ. ಈ ಮಾತನ್ನು ಕೇಳಿದ ಪ್ರತೀಕ್ಷಳ ಹೃದಯ ಮುರಿದು ಹೋಯಿತು. ತಾನು ಬಾಲ್ಯದಲ್ಲಿ ಅನುಭವಿಸಿದ ನೋವನ್ನು ವಿವೇಕ್ ಅನುಭವಿಸುವುದನ್ನು ಆಕೆ ಬಯಸಲಿಲ್ಲ. ಆಕೆ ವಿವೇಕ್ನನ್ನು ಅಪ್ಪಿಕೊಂಡಳು. ವೈದ್ಯರ ಬಳಿ ಕರೆದೊಯ್ದಳು. ಮನೆಗೆ ಬಂದು ಮುಂದೆ ಏನು ಮಾಡಬೇಕೆಂದು ಯೋಚಿಸಲಾರಂಭಿಸಿದಳು. ಅದೇ ರಾತ್ರಿ ವಿವೇಕ್ನನ್ನು ಸಮಾಜದ ನಿಂದನೆಗಳಿಂದ ರಕ್ಷಿಸಲು ಒಂದು ದೊಡ್ಡ ಹೆಜ್ಜೆ ಇಡಲು ನಿರ್ಧರಿಸಿದಳು. ತಾನು ವಿವೇಕ್ಗೆ ತನ್ನ
ಹೆಸರನ್ನು ನೀಡಿದರೆ ಸಮಾಜದ ಬಾಯಿ ಮುಚ್ಚಿಸಬಹುದು ಎಂದು ಪ್ರತೀಕ್ಷೆ ಯೋಚನೆ ಮಾಡಿದಳು. ಅವಳು ಕಾನೂನು ಪುಸ್ತಕಗಳನ್ನು ತಿರುವಿ ಹಾಕಿದಳು, ಸ್ನೇಹಿತರೊಂದಿಗೆ ಸಮಾಲೋಚನೆ ಮಾಡಿದಳು. ಕೊನೆಗೆ ಮದುವೆಯು ಒಂದು ಸಂಕೀರ್ಣ ಮಾರ್ಗವೆಂದು ತಿಳಿದುಕೊಂಡಳು. ಏಕೆಂದರೆ ವಿವೇಕ್ನ ವಯಸ್ಸು ಕೇವಲ 14 ವರ್ಷವಾಗಿತ್ತು. ಕಾನೂನಿನ ಪ್ರಕಾರ ಹುಡುಗನ ಮದುವೆಯ ವಯಸ್ಸು 21 ವರ್ಷಕ್ಕಿಂತ ಕಡಿಮೆ ಇರಬಾರದು. ಆದರೆ ವಿವೇಕ್ನ ಜೀವನವನ್ನು ಉಳಿಸಬೇಕಾದರೆ ಕಾನೂನಿಗಿಂತ ಮುಂದೆ ಯೋಚಿಸಬೇಕು ಎಂದು ಅವಳ ಹೃದಯ ಹೇಳುತ್ತಿತ್ತು. ಆಕೆ ತನ್ನ ಸಮಾಜ ಸೇವಕಿ ಸ್ನೇಹಿತೆ ಸವಿತಾಳೊಂದಿಗೆ ಸಮಾಲೋಚನೆ ಮಾಡಿದಳು. ಆಗ ಸವಿತಾ, ಪ್ರತೀಕ್ಷಾ, ಇದು ಅಪಾಯಕಾರಿ ಹೆಜ್ಜೆ. ಸಮಾಜ ಮತ್ತು ಕಾನೂನು ಎರಡು ವಿರೋಧಿಸುತ್ತವೆ. ಆದರೆ ಇದು ವಿವೇಕ್ನ ಒಳಿತಿಗಾಗಿ ಎಂದು ನಿನಗೆ ಖಚಿತವಾಗಿದ್ದರೆ ನಾನು ನಿನ್ನೊಂದಿಗಿದ್ದೇನೆ. ನಾವು ಇದನ್ನು ರಹಸ್ಯವಾಗಿ ಮಾಡಬಹುದು. ಆಗ ಪ್ರತೀಕ್ಷಾ ವಿವೇಕ್ನೊಂದಿಗೆ ಮಾತನಾಡಿದಳು. ವಿವೇಕ್, ನಾವು ಮದುವೆ ಆದರೆ ಸಮಾಜದ ಮಾತುಗಳು ನಿಲ್ಲಬಹುದು, ಆದರೆ ಇದು ಸುಲಭವಲ್ಲ. ಜನರು ನಮ್ಮನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದಳು. ವಿವೇಕ್ ಎದರುತ್ತಾ, ಮೇಡಮ್, ನಾನು ನೀವಿಲ್ಲದೆ ಬದುಕಲು ಬಯಸುವುದಿಲ್ಲ. ಈ ಸಂಬಂಧವು ನನ್ನನ್ನು ನಿಮ್ಮೊಂದಿಗೆ ಇರಿಸುವುದಾದರೆ ನಾನು ಸಿದ್ಧನಿದ್ದೇನೆ. ನೀವು ನನಗೆ ಹೊಸ ಜೀವನವನ್ನು ನೀಡಿದ್ದೀರಿ, ನಾನು ನಿಮ್ಮನ್ನು ಬಿಡುವುದಿಲ್ಲ. ಸಮಾಜದ ತಕ್ಷಣ ಪ್ರತಿಕ್ರಿಯೆಯನ್ನು ಕಡಿಮೆ ಮಾಡಲು ಅವರು ರಹಸ್ಯವಾಗಿ ಮದುವೆಯಾಗಲು ನಿರ್ಧಾರ ಮಾಡಿದರು. ಪ್ರತೀಕ್ಷಾ ಸಿದ್ಧತೆಗಳನ್ನು ಶುರು ಮಾಡಿದಳು. ದೇವಸ್ಥಾನದ ವ್ಯವಸ್ಥೆ ಮಾಡಿದಳು. ಸವಿತಳನ್ನು ಸಾಕ್ಷಿಯನ್ನಾಗಿ ಮಾಡಿದಳು. ರಾಜ್ಪುರದ ಹತ್ತಿರ ಪರ್ವತಗಳ ನಡುವೆ ಅಡಗಿದ್ದ ಒಂದು ಚಿಕ್ಕ ದೇವಸ್ಥಾನದಲ್ಲಿ ಕೇವಲ ಪೂಜಾರಿ ಮತ್ತು ಸವಿತಳ ಉಪಸ್ಥಿತಿಯಲ್ಲಿ ಪ್ರತೀಕ್ಷಾ ಮತ್ತು ವಿವೇಕ್ ಮದುವೆಯಾದರು. ದೇವಸ್ಥಾನದ ಗಂಟೆಗಳು ಬಾರಿಸಿದವು, ಮಂತ್ರಗಳು ಮೊಳಗಿದವು. ಪ್ರತೀಕ್ಷಾ ವಿವೇಕ್ನ ಹಣೆಗೆ ಸಿಂಧೂರವನ್ನು ಹಚ್ಚಿದಳು. ವಿವೇಕ್ ಪ್ರತೀಕ್ಷಳ ಹಣೆಗೆ ಸಿಂಧೂರವನ್ನು ಹಚ್ಚಿದನು. ಇಬ್ಬರು ಒಬ್ಬರಿಗೊಬ್ಬರು ಹಾರ ಹಾಕಿದರು. ಆ ಕ್ಷಣದಲ್ಲಿ ಇಬ್ಬರ ಹೃದಯಗಳು ಒಂದು ವಿಚಿತ್ರವಾದ ನೆಮ್ಮದಿಯಿಂದ ತುಂಬಿದವು. ಒಂದು ರೀತಿ ದೀರ್ಘ ಪ್ರಯಾಣದ ನಂತರ ಮನೆಗೆ ತಲುಪಿದಂತೆ. ಆದರೆ ಈ ನೆಮ್ಮದಿ ಹೆಚ್ಚು ಕಾಲ ಉಳಿಯಲಿಲ್ಲ. ಮದುವೆಯ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡಿತು. ಸವಿತಾ ಯಾರಿಗೂ ಹೇಳಿರಲಿಲ್ಲ, ಆದರೆ ಗ್ರಾಮದ ಜನರಿಗೆ ಅನುಮಾನ ಬಂದಿತ್ತು. ವಾದ್ವಾನಿಯಲ್ಲಿ ಚರ್ಚೆಗಳು ಪ್ರಾರಂಭವಾದವು. ಜನರು ಪ್ರತೀಕ್ಷಳ ಮನೆಯ ಮುಂದೆ ಸೇರಲಾರಂಭಿಸಿದರು ಮತ್ತು ಶೀಘ್ರದಲ್ಲಿ ಪತ್ರಿಕೆಗಳು 27 ವರ್ಷದ ವಕೀಲೆ 14 ವರ್ಷದ ಹುಡುಗನೊಂದಿಗೆ ಮದುವೆ ಎಂದು, ಇದು ಪ್ರೀತಿಯೇ ಅಥವಾ ಹುಚ್ಚುತನವೇ ಎಂದು ಹೆಡ್ಲೈನ್ಸ್ ಗಳನ್ನ ಪ್ರಕಟಿಸಿದವು. ಟಿವಿ ಚಾನೆಲ್ಗಳಲ್ಲಿ ಚರ್ಚೆಗಳು ಪ್ರಾರಂಭವಾದವು. ಕೆಲವರು ಇದನ್ನು ಮಹಿಳೆಯ ಒಂಟಿತನದ ಕಾಯಿಲೆ ಎಂದರು, ಇನ್ನು ಕೆಲವರು ಇದನ್ನು ಕಾನೂನಿನ ಅವಮಾನ ಎಂದರು. ಜನರು ಪ್ರತೀಕ್ಷೆಗಳನ್ನು ನಿಂದಿಸಲಾರಂಭಿಸಿದರು. ನ್ಯಾಯಾಲಯದ ಸಹೋದ್ಯೋಗಿ ವಕೀಲರು ಅವಳಿಂದ ಮುಖ ತಿರುಗಿಸಿಕೊಂಡರು. ಅವಳ ವಕೀಲೆ ಪರವಾನಗಿಯನ್ನು ರದ್ದುಗೊಳಿಸಬಹುದು ಎಂದು ಬಾರ್ ಕೌನ್ಸಿಲ್ ಅವಳಿಗೆ ನೋಟಿಸ್ ಕಳುಹಿಸಿತು. ಪೊಲೀಸರು ಕೂಡ ಇದು ಬಾಲ್ಯ ವಿವಾಹ ಕಾಯ್ದೆ ಉಲ್ಲಂಘನೆಯೇ ಎಂದು ತನಿಖೆ ಆರಂಭಿಸಿದರು. ಪ್ರತೀಕ್ಷಳ ಮನೆಯ ಮುಂದೆ ಪ್ರತಿಭಟನೆಗಳು ನಡೆದವು. ಜನರು ಘೋಷಣೆಗಳನ್ನು ಕೂಗುತ್ತಿದ್ದರು, ಕೆಲವೊಮ್ಮೆ ಕಲ್ಲುಗಳನ್ನು ಎಸೆಯುತ್ತಿದ್ದರು. ನ್ಯಾಯಾಲಯದಲ್ಲಿ ಪ್ರಕರಣ ವಿಚಾರಣೆಗೆ ಬಂದಿತು. ನ್ಯಾಯಾಧೀಶರು ವಿವೇಕ್ನನ್ನ ಕೇಳಿದರು, ನಿನ್ನ ವಯಸ್ಸೆಷ್ಟು? ಈ ಮದುವೆ ಕಾನೂನು ಬಾಹಿರ ಎಂದು ನಿನಗೆ ಗೊತ್ತಿದೆಯೇ? ಆಗ ವಿವೇಕ್ ಆತ್ಮವಿಶ್ವಾಸದಿಂದ ಹೇಳಿದನು, 15 ವರ್ಷ. ಆದರೆ ಈ ಮದುವೆ ನನ್ನ ಜೀವನವನ್ನು ಉಳಿಸಲು ಮಾಡಿದ್ದು ಎಂದು ನನಗೆ ತಿಳಿದಿದೆ. ಮೇಡಮ್, ನನಗೆ ಹೊಸ ಜೀವನವನ್ನು ನೀಡಿದ್ದಾರೆ. ಸಮಾಜ ನನ್ನನ್ನು ಕೊಲ್ಲುತ್ತಿತ್ತು, ಈಗ ನಾನು ಬದುಕಿದ್ದೇನೆ. ಇನ್ನೊಂದು ಕಡೆ ಪ್ರತೀಕ್ಷಾ ನ್ಯಾಯಾಧೀಶರಿಗೆ ಹೇಳಿದಳು, ಕಾನೂನಿನ ದೃಷ್ಟಿಯಲ್ಲಿ ಇದು ತಪ್ಪು ಎಂದು ನನಗೆ ತಿಳಿದಿದೆ, ಆದರೆ ವಿವೇಕ್ನ ಜೀವ ಅಪಾಯದಲ್ಲಿತ್ತು. ಸಮಾಜದ ನಿಂದನೆಗಳು ಅವನನ್ನು ಮುರಿದು ಹಾಕಿದ್ದವು. ನಾನು ಅವನಿಗೆ ನನ್ನ ಹೆಸರನ್ನು ನೀಡದಿದ್ದರೆ ಅವನು ತನ್ನನ್ನು ತಾನು ಬಲಿ ಮಾಡಿಕೊಳ್ಳುತ್ತಿದ್ದ. ಇದು ಪ್ರೀತಿ ಮತ್ತು ರಕ್ಷಣೆಯ ಸಂಬಂಧ. ನ್ಯಾಯಾಧೀಶರು ಪ್ರಕರಣದ ವಿಚಾರಣೆಯನ್ನ ಮುಂದೂಡಿದರು. ಪ್ರತೀಕ್ಷಳಿಗೆ ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದರು. ಈ ಮಧ್ಯೆ ವಿವೇಕ್ನ ಮದುವೆಯಾಗಿದ್ದರಿಂದ ಅವನನ್ನು ಗೋರಖನಾಥ್ ಶಾಲೆಯಿಂದ ಹೊರಹಾಕಲಾಯಿತು. ಇದು ವಿವೇಕ್ಗೆ ದೊಡ್ಡ ಆಘಾತವಾಗಿತ್ತು. ಅವನು ಪ್ರತೀಕ್ಷಳಿಗೆ ಹೇಳಿದನು, ಮೇಡಮ್, ಈಗ ನಾನು ಓದಲು ಸಾಧ್ಯವಿಲ್ಲ, ನನ್ನ ಜೀವನ ಮುಗಿದು ಹೋಯಿತು. ಆಗ ಪ್ರತೀಕ್ಷಾ ಅವನಿಗೆ ಸಮಾಧಾನ ಹೇಳಿದಳು. ಅವನಿಗೆ ಮನೆಯಲ್ಲಿ ಪಾಠ ಹೇಳಿಕೊಡಲು ಪ್ರಾರಂಭಿಸಿದಳು ಮತ್ತು ವಿವೇಕ್ನ ಶಿಕ್ಷಣದ ಹಕ್ಕನ್ನು ಮರುಸ್ಥಾಪಿಸುವಂತೆ ಹೈಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಿದಳು. ಮಕ್ಕಳ ರಕ್ಷಣೆ ಕಾನೂನಿನ ಉದ್ದೇಶವೇ ಹೊರತು ಅವರ ಹಕ್ಕುಗಳನ್ನು ಕಸಿದುಕೊಳ್ಳುವುದಲ್ಲ ಎಂದು ಅವಳು ವಾದಿಸಿದಳು. ಕೋರ್ಟ್ ಪರಿಶೀಲಿಸಿ ಸಾಕ್ಷಿಗಳನ್ನು ಆಲಿಸಿ ಅಂತಿಮವಾಗಿ ಅರ್ಜಿಯನ್ನು ಮಂಜೂರು ಮಾಡಿತು. ನಂತರ ವಿವೇಕ್ನ ಶಿಕ್ಷಣ ಮತ್ತೆ ಪ್ರಾರಂಭವಾಯಿತು. ಅವನು ಈಗ ಮನೆಯಿಂದಲೇ ಓದುತ್ತಿದ್ದನು. ಸಮಯ ಕಳೆದಂತೆ ವಿವೇಕ್ 18 ವರ್ಷದವನಾದನು. ಅವನು ಓದಿನಲ್ಲಿ ಒಂದು ಅದ್ಭುತ ಸ್ಥಾನವನ್ನು ಗಳಿಸಿದನು. ತರಗತಿಯಲ್ಲಿ ಅಗ್ರಸ್ಥಾನ ಪಡೆದನು ಮತ್ತು ಕ್ರೀಡೆಯಲ್ಲೂ ಹೆಸರು ಮಾಡಿದನು. ಸಮಾಜದ ದೃಷ್ಟಿಕೋನವು ನಿಧಾನವಾಗಿ ಬದಲಾಗಲಾರಂಭಿಸಿತು.
ಪ್ರತೀಕ್ಷಾ ಒಬ್ಬ ಅನಾಥನ ಜೀವನವನ್ನು ಉಳಿಸಿದ್ದಾಳೆಂದು ಕೆಲವರು ಒಪ್ಪಿಕೊಂಡರು. ನ್ಯಾಯಾಲಯವು ಅಂತಿಮವಾಗಿ ತೀರ್ಪು ನೀಡಿತು. ಮದುವೆಯ ಸಮಯದಲ್ಲಿ ಕಾನೂನಿನ ಉಲ್ಲಂಘನೆಯಾಗಿದ್ದರೂ ಈಗ ವಿವೇಕ್ ಕಾನೂನುಬದ್ಧ ವಯಸ್ಸನ್ನು ತಲುಪಿರುವುದರಿಂದ ಈ ಸಂಬಂಧವು ನ್ಯಾಯಸಮ್ಮತವಾಗಿದೆ ಎಂದು ಪ್ರತೀಕ್ಷಾ ಮತ್ತು ವಿವೇಕ್ ಒಬ್ಬರ ಕೈಯನ್ನೊಬ್ಬರು ಗಟ್ಟಿಯಾಗಿ ಹಿಡಿದುಕೊಂಡರು. ವಿವೇಕ್ ವಕೀಲ ಶಿಕ್ಷಣವನ್ನು ಪಡೆದನು. ಪ್ರತೀಕ್ಷಳೊಂದಿಗೆ ನ್ಯಾಯಾಲಯದಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದನು. ಇಬ್ಬರು ಸೇರಿ ಸಮಾಜದ ಕ್ರೌರ್ಯಕ್ಕೆ ಬಲಿಯಾದ ಮಕ್ಕಳಿಗಾಗಿ ಹೋರಾಟವನ್ನು ಶುರು ಮಾಡಿದರು. ಅವರ ಕಥೆಯು ಪ್ರೀತಿ ಮತ್ತು ಮಾನವೀಯತೆಯ ಕಾನೂನು ಮತ್ತು ಸಮಾಜದ ಗಡಿಗಳನ್ನು ಮೀರಿದ್ದು ಎಂಬುದನ್ನು ಸಾಬೀತುಪಡಿಸುವ ಒಂದು ಸ್ಫೂರ್ತಿಯಾಯಿತು. ಪ್ರತೀಕ್ಷಾ ಈಗ ವಿವೇಕ್ನೊಂದಿಗೆ ಸಂತೋಷದ ಜೀವನವನ್ನು ನಡೆಸುತ್ತಿದ್ದಳು. ಅಲ್ಲಿ ಇಬ್ಬರು ಒಬ್ಬರಿಗೊಬ್ಬರು ಶಕ್ತಿಯಾಗಿದ್ದರು. ಅವರು ರಾತ್ರಿಯ ಸಮಯದಲ್ಲಿ ಮನೆಯ ಮಹಡಿ ಮೇಲೆ ಕುಳಿತು ನಕ್ಷತ್ರಗಳನ್ನು ನೋಡುತ್ತಿದ್ದರು, ತಮ್ಮ ಭೂತಕಾಲದ ಬಗ್ಗೆ ಮಾತನಾಡಿಕೊಳ್ಳುತ್ತಿದ್ದರು ಮತ್ತು ಭವಿಷ್ಯದ ಕನಸುಗಳನ್ನು ಕಾಣುತ್ತಿದ್ದರು. ವಿವೇಕ್ ಹೇಳುತ್ತಿದ್ದ, ಮೇಡಮ್, ನೀವು ನನ್ನನ್ನು ಕೇವಲ ರಕ್ಷಿಸಲಿಲ್ಲ, ಬದಲಿಗೆ ಒಂದು ಹೊಸ ಜಗತ್ತನ್ನು ನೀಡಿದ್ದೀರಿ. ಆಗ ಪ್ರತೀಕ್ಷಾ ಮುಗುಳ್ನಕ್ಕೂ, ವಿವೇಕ್, ನೀನು ನನ್ನನ್ನು ಪೂರ್ಣಗೊಳಿಸಿದ್ದೀಯಾ. ಅವರ ಕಥೆಯು ಈಗ ಪುಸ್ತಕಗಳಲ್ಲಿ ಬರೆಯಲ್ಪಡುತ್ತಿತ್ತು. ಜನರು ಅವರನ್ನು ಹೊಗಳುತ್ತಿದ್ದರು ಮತ್ತು ಅವರಿಬ್ಬರು ಸೇರಿ ಸಮಾಜವನ್ನು ಬದಲಾಯಿಸಲು ಪ್ರಯತ್ನಿಸುತ್ತಿದ್ದರು. ಶ್ರೀ ಶಕ್ತಿ ಗಣಪತಿ ಭವಿಷ್ಯವಾಣಿ. ಇಷ್ಟಪಟ್ಟ ಅವರ ಜೊತೆ ಮದುವೆ, ಸ್ತ್ರೀ ವಶೀಕರಣ ಮತ್ತು ಪುರುಷ ವಶೀಕರಣ, ಮಕ್ಕಳು ನಿಮ್ಮ ಮಾತು ಕೇಳುವಂತಾಗಲು, ಗಂಡ ಹೆಂಡತಿ ವಿರಸ ಮತ್ತು ಅನೈತಿಕ ಸಮಸ್ಯೆ ಹಾಗೂ ಗುಪ್ತ ಮತ್ತು ಕಠಿಣ ಸಮಸ್ಯೆ ಏನೇ ಇದ್ದರೂ, ಎಷ್ಟೇ ಕಠಿಣವಾಗಿದ್ದರೂ ಚಿಂತಿಸಬೇಡಿ ಸ್ನೇಹಿತರೆ. ನಮ್ಮಲ್ಲಿ 100% ಕೇವಲ 2 ದಿನದಲ್ಲಿ ಪರಿಹಾರ ಪಡೆದುಕೊಳ್ಳಿ. ಗುರುಜಿ ಗುರುದತ್ ಭಟ್. ಈಗಲೇ ಕರೆ ಮಾಡಿ 7411855469. ಫ್ರೆಂಡ್ಸ್, ಈ ಅದ್ಭುತವಾದ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.